ಮನೆಯಲ್ಲೇ ಇಷ್ಟು ಸುಲಭವಾಗಿ ಬಿಸ್ಕೆಟ್ಸ್‌ನ ಮಾಡ್ಕೊಳ್ಬೋದಾ? ಹೌದು, ಸುಲಭವಾಗಿ ಮಾಡ್ಕೊಳ್ಬೋದು. ಹಾಯ್, ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಬೇಕರಿಯಲ್ಲಿ ಸಿಗುವಂತಹ ಬಿಸ್ಕೆಟ್ ರೆಸಿಪಿಯನ್ನ ಮನೆಯಲ್ಲೇ ಯಾವ ರೀತಿ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಬೇಕರಿಯಲ್ಲಿ ಅಂದಲ್ಲಿ ಮಾಮೂಲಿಯಾಗಿ ಅವರು ಮೈದಾನ ಬಳಸಿ ಮಾಡ್ತಿರ್ತಾರೆ. ಆದ್ರೆ ನಾವಿಲ್ಲಿ ಹೆಲ್ತಿಯಾಗಿ ಗೋಧಿ ಹಿಟ್ಟನ್ನ ಬಳಸಿ ಯಾವ ರೀತಿ ಬೇಕರಿ ಸ್ಟೈಲಲ್ಲಿ ಬಿಸ್ಕೆಟ್ ಅನ್ನ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೇನೆ. ಬನ್ನಿ ಸಿಂಪಲ್ ಆಗಿ ರುಚಿಕರವಾದಂತಹ ಈ ಬಿಸ್ಕೆಟ್ ರೆಸಿಪಿಯನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಈ ರೀತಿ ಒಂದು ಅಗಲವಾದಂತಹ ಬಟ್ಲನ್ನ ತೆಗೆದುಕೊಂಡಿದ್ದೇನೆ. ಈ ಬಟ್ಲಿಗೆ ಈ ರೀತಿ ಜರಡಿಯನ್ನ ಇಟ್ಟು ಒಂದು ಬಟ್ಲಾಗುವಷ್ಟು ಇದಕ್ಕೆ ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೇನೆ. ಯಾವುದಾದ್ರೂ ಒಂದು ಕಪ್ ಮೆಜರ್ಮೆಂಟ್ ಅಲ್ಲಿ ನಾವು ಎಲ್ಲಾ ಪದಾರ್ಥಗಳನ್ನ ತೆಗೆದುಕೋಬೇಕಾಗುತ್ತೆ. ಒಂದು ಕಪ್ ಗೋಧಿ ಹಿಟ್ಟನ್ನ ಸೇರಿಸಿ ಚೆನ್ನಾಗಿ ರೀತಿ ಜರಡಿಯನ್ನ ಹಿಡಿದು ನಂತರ ಅದೇ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸಿ ಮತ್ತೆ ಇದನ್ನ ಈ ರೀತಿಯಾಗಿ ಜರಡಿನ ಹಿಡಿತಾ ಇದ್ದೇನೆ. ನಂತರ ಇದಕ್ಕೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪಿಟ್ಟು ರವೆನ ಹಾಕೊಳ್ತಾ ಇದ್ದೇನೆ. ಉಪ್ಪಿಟ್ಟು ರವೆ ಅಥವಾ ಚಿರೋಟಿ ರವೆ ಎರಡರಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಳ್ಬೇಕಾಗುತ್ತೆ. ನಂತರ ಚಿಟಿಕೆ ಆಗುವಷ್ಟು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಅನಂತರ 1/4 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಅಡಿಗೆ ಸೋಡಾ, ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಅನ್ನ ಇದಕ್ಕೆ ಹಾಕೊಳ್ತಾ ಇದ್ದೇನೆ. ಇದನ್ನ ಸೈಡ್ಗೆ ಇಟ್ಟು ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೆಗೆದುಕೊಂಡಿದ್ದೇನೆ. ಈ ಮಿಕ್ಸಿ ಜಾರಿಗೆ 3/4 ಕಪ್ ಆಗುವಷ್ಟು ಅಂದ್ರೆ ಯಾವ ಕಪ್ಪಲ್ಲಿ ನಾವು ಗೋಧಿ ಹಿಟ್ಟನ್ನ ತೆಗೆದುಕೊಂಡಿದ್ದೋ ಅದೇ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತೇನೆ. ಅನಂತರ 4 ಏಲಕ್ಕಿನ ಸೇರಿಸಿ ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಳ್ತೇನೆ. ನೋಡಿ, ಆದಷ್ಟು ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗುತ್ತೆ. ಅನಂತರ ಯಾವ ಕಪ್ಪಲ್ಲಿ ನಾವು ಅದೇ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ತುಪ್ಪನ ನಾನಿಲ್ಲಿ ಹಾಕೊಳ್ತಾ ಇದ್ದೇನೆ. ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದ್ರೂ ನಾವಿಲ್ಲಿ ಬಳಸ್ಬೋದು. ತುಪ್ಪನ ಹಾಕೊಂಡ್ವಿ ಅಂದಲ್ಲಿ ಬಿಸ್ಕೆಟ್ ಟೇಸ್ಟು ತುಂಬಾನೇ ಚೆನ್ನಾಗಿರುತ್ತೆ ಅಂತ ತುಪ್ಪನ ನಾನಿಲ್ಲಿ ಬಳಸ್ತಿದ್ದೇನೆ. ತುಪ್ಪ ಎಲ್ಲವನ್ನ ಈ ರೀತಿ ಸೇರಿಸಿ ಇದನ್ನ ಮತ್ತೊಮ್ಮೆ ರುಬ್ಕೊಂಡ್ಬರ್ತೇನೆ. ಈ ರೀತಿಯಾಗಿ ನಾವು ಇದನ್ನ ರುಬ್ಬಬೇಕಾಗುತ್ತೆ. ನೋಡಿ, ಈ ರೀತಿ ರುಬ್ಬಿರುವಂತಹ ಈ ಪೇಸ್ಟನ್ನು ಸೈಡ್ಗೆ ತೆಗೆದಿಡ್ತೇನೆ. ನಂತರ ಬಟ್ಲಿಗೆ ನಾವು ಹಿಟ್ಟೆಲ್ಲವನ್ನ ಸೇರಿಸ್ಕೊಂಡಿದ್ವಲ್ಲ ಅದನ್ನ ಒಮ್ಮೆ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಇದಕ್ಕೆ ಈಗ ರುಬ್ಬಿರುವಂತಹ ಸಕ್ಕರೆ ಹಾಗೂ ತುಪ್ಪದ ಪೇಸ್ಟನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಬರಬೇಕಾಗುತ್ತೆ. ಕೈಯಲ್ಲೇನೆ ಈ ರೀತಿ ಮಿಕ್ಸ್ ಮಾಡಬೇಕು. ಈ ಸಕ್ಕರೆ ತುಪ್ಪದ ಪೇಸ್ಟನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನಾವು ತೆಗೆದುಕೊಂಡಿರುವಂತಹ ಸಕ್ಕರೆ ತುಪ್ಪದ ಕ್ವಾಂಟಿಟಿ ಕರೆಕ್ಟ್ ಆಗಿತ್ತು ಅಂದಲ್ಲಿ ಈ ಪೇಸ್ಟ್ ಎಲ್ಲವನ್ನ ಸೇರಿಸಿ ಮಿಕ್ಸ್ ಮಾಡ್ಕೋಬಹುದು. ನೋಡಿ, ಎಲ್ಲ ಪೇಸ್ಟನ್ನ ಸೇರಿಸಿ ನಾನಿಲ್ಲಿ ಮಿಕ್ಸ್ ಮಾಡ್ತಿದ್ದೇನೆ. ನಾವು ಚಪಾತಿಗೆಲ್ಲ ಗೋಧಿ ಹಿಟ್ಟನ್ನ ಯಾವ ರೀತಿ ಕಲಿಸ್ಕೊಳ್ತೀವೋ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿ ನಾವು ಇದನ್ನ ಕಲಿಸ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ತೋರಿಸಿರುವಂತಹ ಎಲ್ಲ ಪದಾರ್ಥಗಳನ್ನ ಸೇಮ್ ಕ್ವಾಂಟಿಟಿಯಲ್ಲಿ ತೆಗೆದುಕೊಂಡು ನಾವು ಈ ರೀತಿ ಬಿಸ್ಕೆಟ್ ಅನ್ನ ಮಾಡಿದ್ವಿ ಎಂದಲ್ಲಿ ಫೇಲ್ ಆಗೋ ಚಾನ್ಸೇ ಇರಲ್ಲ. ಪರ್ಫೆಕ್ಟ್ ಆಗಿ ಬೇಕರಿ ಸ್ಟೈಲಲ್ಲಿ ಬಿಸ್ಕೆಟ್ ಅನ್ನ ಮನೆಯಲ್ಲೇನೆ ಪ್ರಿಪೇರ್ ಮಾಡ್ಕೊಳ್ಬೋದು. ನೋಡಿ, ಹಿಟ್ಟನ್ನ ಕಲಸಿದ್ದಾಯ್ತು. ಈಗ ಇದನ್ನ ಸೈಡ್ಗೆ ತೆಗೆದಿಡ್ತೇನೆ. ನಂತರ ನಾನಿಲ್ಲಿ ಒಂದು 10ರಿಂದ 15 ಆಗುವಷ್ಟು ಗೋಡಂಬಿ, ಒಂದು 15 ಆಗುವಷ್ಟು ಬಾದಾಮಿನ ಈ ರೀತಿಯಾಗಿ ಪುಡಿ ಮಾಡಿಟ್ಟಿದ್ದೇನೆ. ನಂತರ ನಾನಿಲ್ಲಿ ಈ ಬಿಸ್ಕೆಟ್ ಅನ್ನ ಬೇಕ್ ಮಾಡ್ಲಿಕ್ಕೆ ಅಂತ ಈ ರೀತಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ. ನಾವಿಲ್ಲಿ ಈ ಬಿಸ್ಕೆಟ್ ಅನ್ನ ಬೇಕ್ ಮಾಡ್ಲಿಕ್ಕೆ ಅಂತ ಓವೆನ್ ಬಳಸ್ತೇನೆ. ಗ್ಯಾಸ್ ಮೇಲೆನೆ ಯಾವ ರೀತಿ ಬೇಕ್ ಮಾಡ್ಬೋದು ಅಂತಾನು ತೋರಿಸ್ಕೊಡ್ತಾ ಇದ್ದೇನೆ. ತಟ್ಟೆಗೆ ತುಪ್ಪನ ಸ್ಪ್ರೆಡ್ ಮಾಡಿ ಸೈಡ್ಗೆ ತೆಗೆದಿಟ್ಟು ನಂತರ ನಾವಿಲ್ಲಿ ಕಲಸಿಟ್ಟಂತಹ ಈ ಬಿಸ್ಕೆಟ್ಟಿನ ಮಿಶ್ರಣನ ಪೂರಿ ಹದಕ್ಕೆ ಉಂಡೆನ ಮಾಡಿಕೊಂಡು ಸ್ವಲ್ಪ ಈ ರೀತಿ ಕೈಯಲ್ಲಿ ಈ ರೀತಿಯಾಗಿ ತಟ್ಟಬೇಕಾಗುತ್ತೆ. ಈ ರೀತಿಯಾಗಿ ರೌಂಡ್ ಶೇಪ್ ಮಾಡಿ ಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಕಟ್ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಅನ್ನ ಸ್ಪ್ರೆಡ್ ಮಾಡಿ ಸ್ವಲ್ಪ ಇವನ್ನ ಈ ರೀತಿ ಪ್ರೆಸ್ ಮಾಡ್ತಿದ್ದೇನೆ. ನೋಡ್ಬೋದು, ಬಿಸ್ಕೆಟ್ ಮಿಶ್ರಣ ರೆಡಿ ಆಗಿದೆ. ಇದನ್ನ ನಾನಿಲ್ಲಿ ತುಪ್ಪ ಸ್ಪ್ರೆಡ್ ಮಾಡಿರುವಂತಹ ತಟ್ಟೆಗೆ ಒಂದೊಂದಾಗಿ ರೆಡಿ ಮಾಡಿ ಇಡ್ತಿದ್ದೇನೆ.
ಇದೇ ರೀತಿಯಾಗಿ ಮಾಮೂಲಿಯಾಗಿ ನಾವು ಪೂರಿ ಸೈಜ್ಗೆ ಈ ಬಿಸ್ಕೆಟ್ ಮಿಶ್ರಣನ ತೆಗೆದುಕೊಂಡು ಈ ರೀತಿಯಾಗಿ ಸ್ವಲ್ಪ ಇದನ್ನ ಲಟ್ಟಿಸ್ಬೇಕಾಗುತ್ತೆ. ಈ ಬಿಸ್ಕೆಟ್ ಅನ್ನ ಯಾವ ಶೇಪಿಗಾದ್ರೂ ಮಾಡ್ಕೊಳ್ಬಹುದು. ನಾನಿಲ್ಲಿ ಮಾಮೂಲಿಯಾಗಿ ಸರ್ಕಲ್ ಶೇಪ್ ಅಲ್ಲಿ ತೋರಿಸ್ತಾ ಇದ್ದೇನೆ. ನೋಡಿ, ಈ ರೀತಿ ಸ್ವಲ್ಪ ಲಟ್ಟಿಸಿ ಮೇಲೆ ಡ್ರೈ ಫ್ರೂಟ್ಸ್ ಅನ್ನ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದೇ ರೀತಿಯಾಗಿ ನಾನಿಲ್ಲಿ ಎಲ್ಲವನ್ನ ರೆಡಿ ಮಾಡ್ಕೊಳ್ತೇನೆ. ಎಷ್ಟು ಅಗಲ ಬೇಕೋ ಅಷ್ಟು ಅಗಲನ ಲಟ್ಟಿಸಿ ಡ್ರೈ ಫ್ರೂಟ್ಸ್ ಅನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ. ನೋಡ್ಬೋದು, ಇದೇ ರೀತಿಯಾಗಿ ಎಲ್ಲವನ್ನ ನಾನಿಲ್ಲಿ ಪ್ರಿಪೇರ್ ಮಾಡ್ಕೊಳ್ತೇನೆ. ನೋಡಿ, ತಟ್ಟೆಗೆ ಹಿಡಿಯುವಷ್ಟು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇವನ್ನ ಬೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಈ ರೀತಿ ಅಗಲವಾದಂತಹ ಕಡಾಯಿಗೆ ನಾನಿಲ್ಲಿ ಪುಡಿ ಉಪ್ಪನ್ನ ಸೇರಿಸಿ ಸ್ಟ್ಯಾಂಡ್ ಅಥವಾ ಈ ರೀತಿ ಪ್ಲೇಟ್ ಅನ್ನ ಇಟ್ಟು ಇದನ್ನ ಪ್ರೀ ಹೀಟ್ ಮಾಡ್ಕೊಳ್ಬೇಕು. ಒಂದು 3 ನಿಮಿಷ ಇದನ್ನ ಮೀಡಿಯಂ ಊರಲ್ಲಿ ಬಿಸಿ ಮಾಡಿಕೊಂಡ ನಂತರ ಇದಕ್ಕೆ ಬಿಸ್ಕೆಟ್ ಮಾಡಿಟ್ಟಂತಹ ತಟ್ಟೆನ ಇಟ್ಟು ಈ ರೀತಿ ಪ್ಲೇಟ್ ಅಥವಾ ಲಿಡ್ ಅನ್ನ ಕ್ಲೋಸ್ ಮಾಡಿ 30 ರಿಂದ 35 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇದನ್ನ ಬೇಕ್ ಮಾಡಬೇಕಾಗುತ್ತೆ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ನಾನಿಲ್ಲಿ ಒಂದು 35 ನಿಮಿಷ ಇದನ್ನ ಬೇಕ್ ಮಾಡಿದ್ದೆ. ಸ್ವಲ್ಪನೂ ಕೈಗೆ ಅಂಟುತ್ತಿಲ್ಲ. ಈಗ ಇದನ್ನ ತೆಗೆದಿಟ್ಟು ಮಕ್ಕಳಿಗೆ ಇಷ್ಟ ಆಗುವ ರೀತಿ ಈ ರೀತಿ ಸ್ಮೈಲಿ ಫೇಸ್ ಅಲ್ಲಿ ರೆಡಿ ಮಾಡ್ಕೊಂಡಿದ್ದೇನೆ. ಡ್ರೈ ಫ್ರೂಟ್ಸ್ ಅನ್ನ ಸೇರಿಸ್ತೇನೆ. ಈ ರೀತಿ ಸ್ಮೈಲಿ ಫೇಸ್ ಅಲ್ಲಿ ರೆಡಿ ಮಾಡಿಟ್ಟಿದ್ದೇನೆ. ಚಾಕೋ ಚಿಪ್ಸ್ ಅನ್ನ ಈ ರೀತಿ ಕಣ್ಣಿನ ರೀತಿಯಲ್ಲಿ ಇಟ್ಟು ಸ್ಪೂನಿನ ಸಹಾಯದಿಂದ ಈ ರೀತಿ ಸ್ಮೈಲಿ ಮಾಡ್ಕೊಂಡಿದ್ದೇನೆ. ಈಗ ಇದನ್ನ ಕಡಾಯಿಗೆ ಇಟ್ಟು ಲಿಡ್ ಅಥವಾ ಪ್ಲೇಟ್ ಅನ್ನ ಮುಚ್ಚಿ 30 ರಿಂದ 35 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇದನ್ನ ಬೇಕ್ ಮಾಡ್ಕೊಳ್ತೇನೆ. ನೋಡಿ, ಮೊದಲಿಗೆ ಡ್ರೈ ಫ್ರೂಟ್ಸ್ ಅನ್ನ ಹಾಕಿ ನಾವು ಬೇಕ್ ಮಾಡಿರುವಂತಹ ಬಿಸ್ಕೆಟ್ ಅನ್ನ ತೋರಿಸ್ತಾ ಇದ್ದೇನೆ. ನಾವಿಲ್ಲಿ ತಟ್ಟೆಗೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿರೋದ್ರಿಂದ ಈಸಿಯಾಗಿ ಈ ಬಿಸ್ಕೆಟ್ ಬೇರ್ಪಡ್ತವೆ. ನೋಡ್ಬೋದು ಎಷ್ಟು ಈಸಿಯಾಗಿ ಬರ್ತಿದಾವೆ ಅಂತ. ನೋಡಿ, ಸ್ವಲ್ಪನೂ ಸೀದೋಗಿಲ್ಲ. ಹಾಗೇನೆ ಪರ್ಫೆಕ್ಟ್ ಆಗಿ ಇವು ಬೇಕಾಗಿದ್ದಾವೆ. ಹಾಗೇನೆ ನಾನಿಲ್ಲಿ ಸ್ಮೈಲಿ ಫೇಸಿನ ಬಿಸ್ಕೆಟ್ಗಳನ್ನು ತೋರಿಸ್ತಾ ಇದ್ದೇನೆ. ನೋಡ್ಬೋದು, ಇವು ಸಹ ಪರ್ಫೆಕ್ಟ್ ಆಗಿ ಬೇಕಾಗಿದ್ದಾವೆ. ಸ್ವಲ್ಪನೂ ಅಂಟದೇನೆ ಈಸಿಯಾಗಿ ಇವು ಬರ್ತವೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ. ಈ ರೀತಿಯಾಗಿ ಮಕ್ಕಳಿಗಂತೂ ಮಾಡಿಕೊಟ್ರೆ ಇನ್ನು ಬೇಕರಿಯಲ್ಲಿ ಬಿಸ್ಕೆಟ್ ಕೇಳೋದನ್ನೇ ಮರೀತಾರೆ. ಈಗ ಇವೆಲ್ಲವನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ನೋಡ್ಬೋದು, ಬೇಕರಿ ಸ್ಟೈಲಲ್ಲಿ ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಬಿಸ್ಕೆಟ್ ರೆಸಿಪಿ ತುಂಬಾನೇ ಸಿಂಪಲ್ ಆಗಿ ಈ ರೀತಿಯಾಗಿ ಮನೆಗೇನೆ ನಾವು ಬಿಸ್ಕೆಟ್ ಅನ್ನ ರೆಡಿ ಮಾಡ್ಕೊಳ್ಬೋದು. ನೋಡ್ಬೋದು, ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಸ್ಮೈಲಿ ಫೇಸ್ ಬಿಸ್ಕೆಟ್ ಹಾಗೇನೆ ಡ್ರೈ ಫ್ರೂಟ್ಸಿನ ಬಿಸ್ಕೆಟ್ ಅನ್ನ. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹಾಗೇನೆ ನಾವು ಗೋಧಿ ಹಿಟ್ಟನ್ನು ಬಳಸಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ನಾವು ಬೇಕರಿಯಲ್ಲಿ ತರುವಂತಹ ಬಿಸ್ಕೆಟಿಗೆ ಮೈದಾನ ಬಳಸಿ ಮಾಡಿರ್ತಾರೆ. ಹಾಗೇನೆ ನಾವಿಲ್ಲಿ ಮನೆಯಲ್ಲಿ ಗೋಧಿ ಹಿಟ್ಟನ್ನು ಬಳಸಿ ಆರೋಗ್ಯಕರವಾದಂತಹ ಬಿಸ್ಕೆಟ್ ರೆಸಿಪಿನ ಮಾಡ್ಕೊಳ್ಬೋದು. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ತಪ್ಪದೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಈ ಗೋಧಿ ಹಿಟ್ಟಿನ ಬಿಸ್ಕೆಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.